ಸಿಲಿಂಡರ್ ಅಭಾವ ರಿಫಿಲ್ನಲ್ಲಿ ಹೊಸ ಬದಲಾವಣೆ. ಇನ್ನು ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ರೀಫಿಲ್ ಅವಧಿ ಹೆಚ್ಚಳವಾಗಿದೆ. 25 ದಿನದ ಬಳಿಕವೇ ರೀಫಿಲ್ಗೆ ಅವಕಾಶ ಎನ್ನುವಂತಹ ನಿಯಮ ನೋಡಿ. ಸಿಲಿಂಡರ್ ಅಭಾವದಿಂದಾಗಿ ರೀಫಿಲ್ನಲ್ಲಿ ಹೊಸ ಬದಲಾವಣೆ. ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ರೀಫಿಲ್ ಅವಧಿ ಹೆಚ್ಚಳವಾಗ್ತಾ ಇದೆ. 25 ದಿನದ ಬಳಿಕವೇ ರೀಫಿಲ್ಗೆ ಅವಕಾಶ ಅನ್ನುವಂತಹ ನಿಯಮ ಈಗ ಜಾರಿಯಾಗ್ತಾ ಇದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಅನಗತ್ಯ ಸಂಗ್ರಹ ತಡೆಗೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಬುಕಿಂಗ್ ನಿಯಮದಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಲಾಗಿದೆ. ಕಾರಣ ಯುದ್ಧದ ಎಫೆಕ್ಟ್ನಿಂದಾಗಿ. ಮೊದಲಿಗೆ 15 ದಿನಗಳ ಬಳಿಕ ರೀಫಿಲ್ಗೆ ಅವಕಾಶ ಇತ್ತು. ಬಳಿಕ 21 ದಿನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಕೇಂದ್ರ ಸರ್ಕಾರ. ಇದೀಗ 25 ದಿನದ ಬಳಿಕವೇ ರೀಫಿಲ್ ಬುಕ್ಕಿಂಗ್ಗೆ ಅವಕಾಶವನ್ನ ನೀಡಲಾಗಿದೆ. ನೋಡಿ ಎಷ್ಟೆಲ್ಲ ವ್ಯತ್ಯಯ ಆಗ್ತಾ ಇದೆ. ಈಗಾಗಲೇ ಯುದ್ಧದ ಎಫೆಕ್ಟ್ ಏನೂ ಇಲ್ಲ ಅಂತ ಪ್ರಾರಂಭದಲ್ಲಿ ಯಾವುದೇ ರೀತಿಯಾದಂತಹ ಭಾರತಕ್ಕೆ ಹೊಡೆತವನ್ನ ಇದು ಮಾಡೋದಿಲ್ಲ ಅಂತ ಹೇಳಿ ಪ್ರಾರಂಭದಲ್ಲಿ ಕೇಳಿ ಬರ್ತಾ ಇತ್ತು. ಬಟ್ ಯುದ್ಧದ ಭೀಕರತೆ ಈಗ ಮುಂದುವರಿತಾ ಇರುವಂತಹ ಕಾರಣವಾಗಿ ಒಂದೊಂದು ಈಗಾಗಲೇ ಬದಲಾವಣೆಯನ್ನ ಕೂಡ ಕಾಣ್ತಾ ಇದ್ದೀವಿ. ವ್ಯತ್ಯಯ ಆಗ್ತಾ ಇರುವಂಥದ್ದು, ಬೆಲೆಗಳ ಏರಿಕೆ ಏನಾಗ್ತಾ ಇದೆ, ಅದರಲ್ಲೂ ಕೂಡ ಮೇನ್ ಆಗಿ ಆ ಕಡೆಯಿಂದ ಬರೋದು ತೈಲ. ಸೊ ತೈಲಕ್ಕೆ ಅದು ಫೇಮಸ್ ಆಗಿರೋದು ಮಧ್ಯಪ್ರಾಚ್ಯದಲ್ಲಿ. ಹೆಚ್ಚು ಉತ್ಪಾದನೆ ಅಥವಾ ಹೆಚ್ಚು ಇರುವಂತಹ ಘಟಕಗಳು ಯಾವುದು ಅಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ಕಂಡು ಬರುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಆಮದಾಗಬೇಕಾಗಿತ್ತಲ್ಲ. ಈಗ ನೋಡಿ, ಈಗ ಶುರುವಾಗ್ತಾ ಇದೆ, ಈಗ ಆರಂಭ ಇದು. ಮುಂದೆ ಹೀಗೆ ಮುಂದುವರಿತಾ ಹೋದ್ರೆ ಷೇರು ಮಾರುಕಟ್ಟೆ ಕುಸಿತ ಆಗಿದೆ. ಈಗಾಗಲೇ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ, ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಏರಿಕೆ ಆಗೋದಿರಲಿ, ಸಿಗೋದೇ ಬಹಳ ಕಷ್ಟ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ. 25 ದಿನದ ಬಳಿಕ ರೀಫಿಲ್ಗೆ ಈಗ ಅವಕಾಶ, ಹೊಸ ಬದಲಾವಣೆಯನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಸಿಲಿಂಡರ್ ಅಭಾವದಿಂದಾಗಿ ಅಥವಾ ಕೊರತೆಯ ಪರಿಣಾಮವಾಗಿ ಈಗ ಏನೆಲ್ಲ ಚೇಂಜಸ್ ಅಥವಾ ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳಿ ಗಮನಿಸ್ತಾ ಇದ್ರಿ. ಬಹಳಷ್ಟು ಕಡೆ ಈಗಾಗಲೇ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗೋದಿಲ್ಲ. ಈಗ ಬೆಲೆ ಏರಿಕೆ ಒಂದಿಷ್ಟು ಆದರೂ ಕೂಡ ಏನೋ ತಗೊಂಡ್ಬಿಡ್ತಾ ಇದ್ರು. ಬಟ್ ಸಿಗೋದೇ ಇಲ್ಲ ಅಂತಂದ್ರೆ ಏನು ತಗೊಳ್ಳಿಕ್ಕಾಗತ್ತೆ? ಹೊಸ ಬದಲಾವಣೆಗಳನ್ನ ಈಗಾಗಲೇ ಮಾಡ್ತಾ ಇದೆ. ಗೃಹ ಬಳಕೆ LPG ಸಿಲಿಂಡರ್ ರೀಫಿಲ್ ಅವಧಿ ಹೆಚ್ಚಳವನ್ನ ಮಾಡಲಾಗಿದೆ. ಇದು ಮೊದಲನೇ ಹಂತವಾಗಿ 25 ದಿನದ ಬಳಿಕವೇ ರೀಫಿಲ್ಗೆ ಅವಕಾಶ ಅನ್ನುವಂತಹ ನಿಯಮವನ್ನ ಈಗ ಮಾಡಲಾಗಿದೆ. ಸಿಲಿಂಡರ್ ಅಭಾವದ ಕೊರತೆಯಿಂದಾಗಿ ನೋಡಿ 21 ದಿನಕ್ಕೆ ಅವಕಾಶವನ್ನ ಮೊದಲು ಮಾಡಲಾಗಿತ್ತು. ಇದೀಗ 25 ದಿನದ ಬಳಿಕವೇ ರೀಫಿಲ್ ಬುಕ್ಕಿಂಗ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ.